ಹರಿ ಓಂ. ನಾನು ಮಮತಾ ಪ್ರಭು. ಇವತ್ತು ನಾನು ತವರೂರು ಹೆಣ್ಣಿಗೆ ವಯಸ್ಸನ್ನು ಮರೆಸುವ ಜಾಗ ಎಂಬ ವಿಡಿಯೋವನ್ನು ಮುಂದುವರಿಸುತ್ತಿದ್ದೇನೆ. ಹಳ್ಳಿಯ ಮುಂಜಾನೆಯ ಚಿಲಿಪಿಲಿ, ತಂಪಾದ ಗಾಳಿ, ಹಕ್ಕಿಗಳ ಮಧುರ ಧ್ವನಿ ಮತ್ತು ಪ್ರಕೃತಿಯ ಸುಂದರ ದೃಶ್ಯಗಳು ನಮ್ಮ ಮನಸ್ಸನ್ನು ದಿನಪೂರ್ತಿ ಉಲ್ಲಾಸಗೊಳಿಸಿ ಚೈತನ್ಯದಿಂದ ಇರಿಸುತ್ತದೆ. ಈ ದಿನ ನನ್ನ ತವರು ಮನೆಯಲ್ಲಿ ಒಂದು ಚಿಕ್ಕದಾಗಿ ಗಣಹೋಮ ಹಾಗೂ ಶಾಂತಿಯನ್ನು ಏರ್ಪಡಿಸಿದ್ರು. ಈ ಗಣಹೋಮ ಮಾಡುವಾಗ ಮನೆ ಒಳಗೆ ಗಣಹೋಮ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಯಾಕಂತ ಹೇಳಿದರೆ ಮನೆಯೊಳಗಿರುವ ನಕಾರಾತ್ಮಕ ಶಕ್ತಿಗಳನ್ನು ಹೊರಗೂಡಿಸಲು ಇದು ಸಹಾಯ ಮಾಡ್ತದೆ ಅಂದೆ. ಹಾಗೆ ನಾವು ಸೈಂಟಿಫಿಕಲಿ ಯೋಚನೆ ಮಾಡೋದಾದರೆ ಈ ಹೋಮದಲ್ಲಿ ಉಪಯೋಗಿಸುವಂತಹ ಕೆಲವು ಪದಾರ್ಥಗಳು ತುಪ್ಪ ಇರಬಹುದು, ಸಮಿದೆಗಳಿರಬಹುದು, ಅಥವಾ ಹೋಮದ್ರವ್ಯಗಳಿರಬಹುದು, ನವಧಾನ್ಯ, ಕರ್ಪೂರ, ಚಂದನ ಹೀಗೆ ಹೋಮಕ್ಕೆ ಹಾಕಿದಾಗ ಈ ಹೊಗೆ ನಮ್ಮ ದೇಹಕ್ಕೆ ಪ್ರವೇಶಿಸಿದಾಗ ನಮ್ಮ ದೇಹದಲ್ಲಿನ ಕೆಲವೊಂದು ರೋಗಗಳು ನಿವಾರಣೆ ಆಗ್ತದೆ ಅಂತ ಹೇಳ್ತಾರೆ. ಇದು ನಮ್ಮ ದೇಹದೊಳಗೆ ಔಷಧಿಯಂತೆ ಕೆಲಸ ಮಾಡ್ತದೆ ಅಂತ ಸಹ ಹೇಳ್ಬೋದು. ಹಾಗಂತ ಒಳ್ಳೆಯದು ಅಂತ ಹೇಳಿ ಅತಿಯಾಗಿ ಸೇವನೆ ಕೂಡ ಮಾಡಬಾರ್ದು. ಮಿತಿ ಮೀರಿದರೆ ಎಲ್ಲವೂ ವಿಷ. ಇಲ್ಲಿ ನಮಗೆ ಹೊಗೆಯನ್ನು ತಡ್ಕೊಳ್ಳಿಕ್ಕಾಗದೆ ಹೊರಗೋಗಿ ಪಟ್ಟಂಗ ಹೊಡಿತಾ ಇದ್ವಿ. ಆಹುತಿ, ಪೂಜೆ ಎಲ್ಲ ಆಯಿತು. ಊಟದ ಟೈಮಲ್ಲಿ ನನ್ನ ಫೇವ್ರೇಟ್ ಬೇರೆ ಬೇರೆ ಐಟಮ್ ಇತ್ತು. ಒಂದು ವಿಡಿಯೋ ಮಾಡಲಿಕ್ಕಂತೂ ನೆನಪಿಲ್ಲ. ಊಟದ ಟೈಮಲ್ಲಿ ನಾನು ಪುರೋಹಿತರಿಗೆ ಬಡಿಸ್ತಾ ಇದ್ದೆ. ಪ್ರತಿ ಸಲನೂ ಹಾಗೆ ಊಟದ ಟೈಮಲ್ಲಿ ನನಗೆ ವಿಡಿಯೋ ತಗೊಳ್ಳಿಕ್ಕೆ ಮರ್ತೋಗ್ತದೆ. ಲಾಸ್ಟಿಗೆ ಇದೊಂದು ನನ್ನ ಜಿಗುಜ್ಜು ಪೋಡಿ ಸಿಕ್ತು ರಾತ್ರಿ. ಇವು ಫೋಟೋ ಇತ್ತು, ಅದನ್ನೊಂದು ಅಪ್ಲೋಡ್ ಮಾಡಿದ್ದೀನಿ. ನೋಡಿ. ಇನ್ನೂ ತುಂಬ ಎಂಜಾಯ್ ಮಾಡಿದ ಮೂಮೆಂಟ್ಸ್ ಇತ್ತು, ಎಲ್ಲ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಮರ್ತು ಬಿಟ್ಟಿದ್ದೀನಿ. ರಿಲೇಟಿವ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡಿದರು, ತುಂಬ ಖುಷಿಯಾಯಿತು, ಮಜಾ ಮಾಡಿದ್ವಿ. ಸಂಜೆ ಎಲ್ಲ ಕೆಲಸ ಮುಗಿದ್ಮೇಲೆ ಅಮ್ಮ ಹಲಸಿನನ್ನು ಕೊಯ್ದು ಕೊಟ್ಟರು. ನಮ್ಗೆ ಆವಾಗ ನೆನಪಾಗ್ತದೆ, ನಾವು ಮೊದಲು ಚಿಕ್ಕದಿರಬೇಕಾದ್ರೆ ಹಲಸಿನನ್ನು ಕೊಯ್ದಿಟ್ಟರು ನಮಗೆ ತಿನ್ಲಿಕ್ಕೆ ಬೇಡ ಇತ್ತು. ಇವಾಗ ಬೆಂಗಳೂರು ಬಂದಮೇಲೆ ಹಲಸಿನನ್ನು ಹಣ ಕೊಟ್ಟು ತೊಗೊಳ್ಲಿಕ್ಕೆ ರೆಡಿ ಆಗ್ತೀವಿ, ಅಷ್ಟು ಆಸೆ ಆಗ್ತದೆ. ತುಂಬ ಚೆನ್ನಾಗಿತ್ತು ಇದು. ಮಗಳಂತೂ ಸರಿಯಾಗಿ ತಿಂದ್ಲು, ಅಕ್ಕ ತಂಗಿ ಅಂಥೇಳಿ. ಈ ಬೆಳಗ್ಗೆ ಆಗ್ತಾ ಇದ್ದಾಗೆ ನನ್ನ ಅಮ್ಮ ಮತ್ತು ತಮ್ಮ ದೊಡ್ಡಪ್ಪನ ಮನೆಗೆ ಹೋಗಿದ್ದಾರೆ. ಈ ದೋಂಟಿ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಈ ಕೋಕಮ್ ಇರ್ತಾರಲ್ಲ, ಪುನರ್ಪುಳಿ ಅಂತ ಹೇಳ್ತಾರೆ ತುಳುವಲ್ಲಿ, ಹಾಗೆ ಇದು ಕನ್ನಡದಲ್ಲಿ ಕೋಕಮ್ ಅಂತ ಹೇಳ್ತಾರೆ. ಕೊಯ್ತಾ ಇದ್ದಾರೆ ನೋಡಿ ಇಲ್ಲಿ. ಅದನ್ನು ಎತ್ತಕ್ಕೆ 2 ಜೀವ ಬೇಕು ನೋಡಿ. ಇಲ್ಲಿ ಬೀಳ್ತಾ ಇದ್ದಾವೆ ನೋಡಿ, ಇಷ್ಟು ಕೊಯ್ದಿದ್ದಾರೆ. ಇದರ ಯೂಸಸ್ ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತೇನೆ. ಇದರಿಂದ ಹೆಲ್ತ್ ಬೆನಿಫಿಟ್ಸ್ ತುಂಬ ಇದೆ. ಇದೊಂದು ಬೇಸಿಗೆ ಟೈಮಲ್ಲಿ ಹಣ್ಣಾಗ್ತದೆ. ಇದನ್ನು ಮನೆಯಲ್ಲಿ ತಂದಿಟ್ಟು ಮತ್ತೆ ಹಲಸಿನಕಾಯಿ ಕೊಯ್ಲಿಕ್ಕೆ ಹೋಗಿದ್ದಾರೆ. ಹಲಸಿನಕಾಯಿ ಹೀಗೆ ತೋರಿಸ್ಬಾರ್ದಂತೆ, ಬೇಗ ದೃಷ್ಟಿ ಆಗ್ತದಂತೆ. ಹಾಗೆ ನೀವು ದೃಷ್ಟಿ ಹಾಕ್ಬೇಡಿ ಆಯಿತಾ. ಈ ಹಲಸಿನಣ್ಣಲ್ಲಿ ಬೇರೆ ಬೇರೆ ಐಟಮ್ ಮಾಡ್ತಾರೆ. ತಿಂಡಿ ಇರ್ಬೋದು, ಪದಾರ್ಥಕ್ಕಿರ್ಬೋದು, ಸಂಡಿಗೆಗಿರ್ಬೋದು, ಹೀಗೆ ಬೇರೆ ಬೇರೆ ಐಟಮ್ ಉಂಟು. ನನ್ನಮ್ಮ ಇವಾಗ ಹಪ್ಪಳಕ್ಕೆ ರೆಡಿ ಮಾಡ್ತಾ ಇದ್ದಾರೆ ರಾತ್ರಿ ನೋಡಿ. ಆನಂತರ ನಾನು ಬೈದಕ್ಕೆ ಬೆಳಿಗ್ಗೆ ಶುರು ಮಾಡಿದರು ಮತ್ತೆ. ಈ ಹಪ್ಪಳವನ್ನು ಹಳ್ಳಿ ಸ್ಟೈಲಲ್ಲಿ ಮೊದಲಿಂದ ಹೇಗೆ ಮಾಡ್ತಾ ಇದ್ರು ಅಂತ ಹೇಳೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ಡೀಟೇಲ್ ಆಗಿ. ಹಲಸಿನ ತೊಳೆನ ಇವಾಗ
ಬೇಯಿಸ್ಲಿಕ್ಕಿಟ್ಟಿದ್ದಾರೆ. ಅದು ಬೇಯುವ ಹೊತ್ತಿಗೆ ಇಲ್ಲಿ ಕೋಕಮನ್ನು ರೆಡಿ ಮಾಡ್ತಾ ಇದ್ದಾರೆ. ಇದನ್ನು ಭಾಗ ಮಾಡಿ ಕ್ಲೀನ್ ಮಾಡಿ ಒಣಗಿಸೋದು ತುಂಬ ಪ್ರೋಸೆಸ್ ಇದೆ. ನೋಡಿ ಇಲ್ಲಿ ಮಾಡ್ತಾ ಇದ್ದಾರೆ ಅಮ್ಮನಂದು. ನನ್ನಪ್ಪ ಇದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ. ಇದಿವಾಗ ಅರ್ಜೆಂಟ್ ಏನಕ್ಕೆ ಅಂತ ಹೇಳಿದರೆ ಒಣಗಿಸಿ ಮಕ್ಕಳಿಗೆ ಪ್ಯಾಕ್ ಮಾಡಿ ಕೊಡಬೇಕಷ್ಟೇ. ಇವಾಗ ಇದರ ಎವ್ರಿ ಪಾರ್ಟನ್ನು ಯೂಸ್ ಮಾಡ್ತಾರೆ. ತುಂಬ ಒಳ್ಳೆಯದಿದೆ ದೇಹಕ್ಕೆ. ಇದನ್ನು ಹೀಗೆ ಸಪ್ರೇಟ್ ಮಾಡಿ ಮತ್ತೆ ಒಣಗಿಸಿ ಸ್ಟೋರ್ ಮಾಡಿ ಲಾಂಗ್ ಟೈಮ್ ಯೂಸ್ ಮಾಡ್ತಾರೆ. ಇಲ್ಲಿ ಹಪ್ಪಳಕ್ಕೆ ರೆಡಿ ಆಗ್ತಾ ಇದೆ. ಇವಾಗ ಅಮ್ಮನಿಗೆ ಇದೆಲ್ಲ ಮಾಡಲಿಕ್ಕೆ ಕೂಡಲ್ಲ. ನನ್ನ ರಿಕ್ವೆಸ್ಟ್ ಮೇರೆಗೆ ಸ್ವಲ್ಪನೇ ಸ್ವಲ್ಪ ಹಾಕ್ತಾ ಇದ್ದಾರೆ. ನಾವು ಚಿಕ್ಕವರಿರ್ಬೇಕಾದ್ರೆ ಅಜ್ಜಿ ಅಮ್ಮ ಅಂತ ಹೇಳಿ ಎಲ್ಲರೂ ಸೇರಿ ಹಾಕ್ತಾ ಇದ್ವಿ. ಇಲ್ಲಿ ಅಮ್ಮನಿಗೆ ಸಪೋರ್ಟರ್ ಆಗಿ ತಮ್ಮ. ಇದು ತುಂಬ ಕಷ್ಟದ ಕೆಲಸ, ಹೆವಿ ಕೆಲಸ ಇದೆ ಹಪ್ಪಳ ಮಾಡಲಿಕ್ಕೆ. ಮಧ್ಯಾಹ್ನ ಊಟಕ್ಕೆ ನಮ್ಮ ಭಾಷೆಯಲ್ಲಿ ಹೇಳೋದಾದರೆ ಗರೆಸಲ ಉಪ್ಪಡ್ ಪಚ್ಚೀರ್ ಅಂತ ಹೇಳ್ತೇವೆ. ಈ ಹಲಸಿನಕಾಯಿ ತೊಳೆನ ಉಪ್ಪೆಲ್ಲ ಹಾಕಿ ಸಂಗ್ರಹಿಸಿದ್ದನ್ನು ಪಲ್ಯ ಮಾಡ್ತೀವಿ. ತುಂಬ ಟೇಸ್ಟಿಯಾಗಿರ್ತದೆ. ಇವತ್ತು ರಿಟರ್ನ್ ಹೋಗೋರು ನಾವು. ಹಾಗೆ ತೋಟದಲ್ಲಿ ಏನು ಕಾಯಿ ಹಣ್ಣು ಇದೆ ಎಲ್ಲ ಕಿತ್ಕೊಂಡು ಹೋಗ್ತಾ ಇರೋದೆ. ಹಾಗೆ ಇನ್ಸ್ಪೆಕ್ಷನ್ ಆಗ್ತಾ ಇದೆ ತೋಟದ್ದು. ನನ್ನ ಮಗಳಿಗೆ ಪಪ್ಪಾಯಿ ಅಂದರೆ ತುಂಬ ಇಷ್ಟ. ಆದರೆ ಒಂದು ಪಪ್ಪಾಯಿನೂ ಹಣ್ಣಾಗಿಲ್ಲ. ತಗೊಂಡೋಗ್ಲಿಕ್ಕೆ ಕೋಟೆ ಕಡುಬು ರಾತ್ರಿ ರೆಡಿ ಆಗ್ತಾ ಇದೆ. ತಗೊಂಡೋಗಿ ಬೆಳಿಗ್ಗೆ ಅಲ್ಲಿ ಸ್ಟೀಮ್ ತೆಗೆದು ತಿನ್ನಲಿಕ್ಕೆ ರೆಡಿಯಾಗಿರ್ತದೆ. ಏನು ಕಷ್ಟ ಇಲ್ಲ. ಹಪ್ಪಳನೂ ಒಂದೇ ಬಿಸಿಲಲ್ಲಿ ಒಣಗಿದೆ, ತೆಗಿತಾ ಇದ್ದಾರೆ. ಆಯಿತು, ಇನ್ನು ಕರ್ಮದ ಹಾದಿಯನ್ನು ಹಿಡಬೇಕು, ಇನ್ನು ಹೊರಡೋದು. ಜೀವನ ಎಷ್ಟೇ ಬದಲಾಗಲಿ, ಜವಾಬ್ದಾರಿಗಳು ಎಷ್ಟೇ ಹೆಚ್ಚಾಗಲಿ, ಹೆಣ್ಣು ತವರಿಗೆ ಬಂದ ಕ್ಷಣದಲ್ಲಿ ಮತ್ತೆ ಬಾಲ್ಯದ ಮಮತೆಯಲ್ಲಿ ಕರಗಿ ಬಿಡುತ್ತಾಳೆ. ಯಾಕೆಂದರೆ ತವರೂರು ಎಂದರೆ ಕೇವಲ ಒಂದು ಊರಲ್ಲ, ಅದು ಮನಸ್ಸಿನ ನೆಮ್ಮದಿ. ಹರಿ ಓಂ.